ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರದಿಂದ ವಿಳಂಬ ನೀತಿಯನ್ನ ಅನುಸರಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕ ಸರ್ಕಾರದ ಅರ್ಜಿ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ 2 ವಾರದ ಒಳಗಾಗಿ ಉತ್ತರ ನೀಡುವಂತೆ ಕೇಂದ್ರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಇಂತಹ ವಿಚಾರಗಳನ್ನ ಕೇಂದ್ರ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರೀತಿಯ ಜಯ ಸಿಕ್ಕಿದೆ ಅಂತ ರಾಜ್ಯ ನಾಯಕರು ಖುಷಿ ಪಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನೋಟಿಸ್ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ ಪರಿಹಾರ ರಾಜ್ಯಕ್ಕೆ ಬರಬೇಕಾಗಿದೆ, ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ವಾಗ್ವಾದವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ರು. ಕೇಂದ್ರ ನಾಯಕರು ಯಾರೆಲ್ಲ ರಾಜ್ಯಕ್ಕೆ ಬರ್ತಾ ಇದ್ರು ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡೋ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ 2 ವಾರದ ಒಳಗಾಗಿ ಉತ್ತರ ಕೊಡುವಂತೆ ನೋಟಿಸ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ನಾವು ಏನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದವರು 7 ತಿಂಗಳಾದರೂ ಕೂಡ ನಮ್ಮ ಮನವಿಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ವಿಳಂಬ ಮಾಡ್ತಾ ಇದ್ದಿದ್ದರ ವಿರುದ್ಧವಾಗಿ ನ್ಯಾಯವನ್ನು ಕೇಳಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಅರ್ಜಿಯನ್ನು ದಾಖಲು ಮಾಡಿದ್ದೇವೆ. ಆ ಅರ್ಜಿ ಇವತ್ತು ವಿಚಾರಣೆಗೆ ಬಂದಿದೆ. ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ನಾನು ಕೂಡ ಕೋರ್ಟ್ನಲ್ಲಿ ಹಾಜರಿದ್ದೆ. ಅಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು 2 ವಾರದ ಒಳಗಡೆ ಕರ್ನಾಟಕದ ಏನು ಅರ್ಜಿ ತಮ್ಮ ಹತ್ರ ಪೆಂಡಿಂಗ್ ಇದೆ ಮೆಮೊರ್ಯಾಂಡಮ್, ಅದರ ಬಗ್ಗೆ ಏನು ಮಾಡ್ತೀರಾ ಅನ್ನುವಂತಹ ತೀರ್ಮಾನವನ್ನು ನೀವು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ 2 ವಾರದ ಒಳಗಡೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಬಂದು ತಮ್ಮ ಗೌರ್ಮೆಂಟ್ ಡಿಸಿಷನ್ ಏನು ಅನ್ನೋದನ್ನು ವಾಪಸ್ ಸ್ಟೇಟ್ಮೆಂಟ್ ಹಾಕಬೇಕು ಸುಪ್ರೀಂ ಕೋರ್ಟ್ಗೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗೂ ಮುಂದುವರೆದು ಈ ರೀತಿಯಾಗಿ ರಾಜ್ಯ ಸರ್ಕಾರಗಳು ರುಟೀನಾಗಿ ಆಗುವಂಥ ಕೆಲಸಗಳಿಗೆ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶವನ್ನು ಕೇಳಿಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಬರ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅನ್ನುವಂಥ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದಾರೆ. ಮೂರನೇದು, ಇದು ಕೇಂದ್ರ ಸರ್ಕಾರ ಸಮಯಕ್ಕೆ ಸರಿಯಾಗಿ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದರೆ ಈ ಮ್ಯಾಟರು ಇಲ್ಲಿ ಇನ್ಫ್ರಕ್ಷಿಯಸ್ಸೇ ಆಗೋಗ್ತಾ ಇತ್ತು. ನೀವು ತೀರ್ಮಾನ ತೆಗೆದುಕೊಳ್ಳದೆ ಇರೋದ್ರಿಂದ ಇದು ನಮ್ಮ ಮುಂದೆ ಬಂದಿದೆ, ಈಗಲಾದರೂ ತೀರ್ಮಾನ ತೆಗೆದುಕೊಳ್ಳಿ, ಇದನ್ನು ನಾವು ಕೈ ಬಿಡಬಹುದು ಅಂತ ಹೇಳಿದ್ದಾರೆ. ಮೂರನೇದು. ಹಾಗೂ 4ನೇದು, ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಬೇಕು ಅಂತ ಬೆಂಚ್ನವ್ರು ಹೇಳಿದಾಗ ಕೇಂದ್ರ ಸರ್ಕಾರದ ಪರವಾಗಿ ಉಪಸ್ಥಿತರಿದ್ದ ವಕೀಲರು ಬೇಡ ನೋಟಿಸ್ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಾವೇ ಒಂದು ಡಿಸಿಷನ್ ತಗೊಂಡು ವಾಪಸ್ ಬರ್ತೇವೆ ಅಂತ ಕೋರ್ಟಿಗೆ ಅಶ್ಯೂರ್ ಮಾಡಿದ್ದಾರೆ. ಒಟ್ಟಾರೆ ಇದು ಕರ್ನಾಟಕದ ವಾದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಿಕ್ಕಿದೆ. ನಾವು ಹೆಚ್ಚು ಮಾತಾಡೋದಕ್ಕಿಂತ ಮಾನ್ಯ ನ್ಯಾಯಮೂರ್ತಿಗಳೇ ನಮ್ಮ ಪರವಾಗಿ ಕೇಂದ್ರ ಸರ್ಕಾರವನ್ನು ಸ್ವಲ್ಪ ಲಘುವಾಗಿ ಅವರು ಪ್ರಶ್ನೆಯನ್ನು ತರಾಟೆಗೆ ತೆಗೆದುಕೊಂಡು ಇದು ನೀವು ಇಷ್ಟೊತ್ತಿಗಾಗಲೇ ತೀರ್ಮಾನ ಮಾಡ್ಬೋದಾಗಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಒಟ್ಟಾರೆ ನಾನು ಗೌರವಾನ್ವಿತ ಸುಪ್ರೀಂ ಕೋರ್ಟಿಗೆ ನಮ್ಮ ರಾಜ್ಯದ ಜನಗಳ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮ್ಮ ವಾದಕ್ಕೆ ಪುಷ್ಟಿಯನ್ನು ತಂದು ಕೊಟ್ಟಿದ್ದಾರೆ. ಈಗಲಾದರೂ ಸೆಂಟ್ರಲ್ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಳ್ಳುತ್ತೆ, ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಆ 4663 ಕೋಟಿ ಬಂದರೆ ಒಬ್ಬೊಬ್ಬ ರೈತನಿಗೆ ಸುಮಾರು 13-14 ಸಾವಿರ ರೂಪಾಯಿ ನಾವು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬರಗಾಲದ ಸಂದರ್ಭದಲ್ಲಿ ಆ ರೈತರಿಗೆ ಕನಿಷ್ಠ 13-14 ಸಾವಿರನಾದರೂ ನಾವು ಪರಿಹಾರ ಕೊಟ್ಟರೆ ಸರಾಸರಿ ಆಗಲಾದರೂ ಅವರಿಗೆ ಅಲ್ಪ ಬರಗಾಲದಿಂದ ರಿಲೀಫ್ ಸಿಗುತ್ತೆ ಅಂಥೇಳಿ ನಾವು ರಾಜ್ಯದ ರೈತರ ಪರವಾಗಿ ಮಾಡ್ತಾ ಇರೋ ಹೋರಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು ಕರ್ನಾಟಕದ ವಾದಕ್ಕೆ ಗೆಲುವು ಅಂತ ನಾವು ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.